ಸ್ನೇಹಿತರೆ, ನಿಮಗೆ ಗೊತ್ತಿದೆ ಕಳೆದ ಕೆಲವು ತಿಂಗಳುಗಳಿಂದ ಧರ್ಮಸ್ಥಳ ಅನ್ನುವ ಹೆಸರಿಗೆ ಯಾವ ರೀತಿ ಮಸಿ ಬಳಿಯೋ ಪ್ರಯತ್ನ ಪಟ್ಟರು, ಅದರ ಧಾರ್ಮಿಕತೆ ಎಂಥದ್ದು ಅನ್ನೋದು ಗೊತ್ತಿದೆ. ಜಗತ್ತಿನಾದ್ಯಂತ ವಿಶ್ವವಿಖ್ಯಾತಿಯನ್ನು ಪಡೆದಂಥ ಧರ್ಮಸ್ಥಳ ಇವತ್ತು ಮತ್ತೆ ಸುದ್ದಿಯಲ್ಲಿದೆ. ಕಾರಣ ಏನು ಎತ್ತ ನೋಡ್ತಾ ಹೋಗೋಣ. ಯಾಕಂತ ಹೇಳಿದ್ರೆ ಇದು ಇಡೀ ರಾಜ್ಯ ಖುಷಿ ಪಡುವಂಥ ಸುದ್ದಿ ಅಲ್ಲ, ಇದು ಇಡೀ ರಾಜ್ಯವೇ ದಂಗಾಗುವಂಥ ಸ್ಫೋಟಕ ಸುದ್ದಿ ಆನ್ ಅಶ್ವವೇಗ ನ್ಯೂಸ್. ಯಾಕೆ ಇದು ದಂಗಾಗೋ ಸ್ಫೋಟಕ ಸುದ್ದಿ? ಕಾರಣ ಇದೆ. ಈ ಬುರುಡೆ ಕೇಸ್ನಲ್ಲಿ ಮತ್ತೊಂದು ತಿರುವು. ಬುರುಡೆ ಪ್ರಕರಣದ ತನಿಖೆಗೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಧರ್ಮಸ್ಥಳ ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ತರೋಕೆ ಸಂಚು ನಡೀತಾ ಇದೆ. ಶ್ರೀ ಕ್ಷೇತ್ರದ ವಿರುದ್ಧ ಮಾಡಿದ್ದ ಆ ಸಂಚು ಹೇಗಿತ್ತು, ಅದರ ಹಿಂದೆ ಯಾರಿದ್ದಾರೆ, ಬರೋಬ್ಬರಿ ಕೋಟಿ ಹೂಡಿಕೆ ಮಾಡಿದ್ಯಾರು, ಹೀಗೆ 10 ಹಲವು ದೊಡ್ಡ ಗೊಂದಲಗಳ ಜೊತೆ ಕುತೂಹಲದ ಜೊತೆ ಆ ಮಹಾನ್ ಸಂಚಿನ ಹಿಂದಿರುವಂಥ ಒಬ್ಬ ಮಹಾನ್ ನಟ ಯಾರು ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಶುರುವಾಗಿದೆ. ಸಂಚಿನಲ್ಲಿ ಭಾಗಿಯಾದ ಚಿನ್ನಯ್ಯನೇ ಆ ಸ್ಫೋಟಕ ಕಹಾನಿ ಹೇಳ್ತಾ ಇದ್ದಾನೆ. ಸಂಚಿನ ಸಮಗ್ರ ತನಿಖಾ ವರದಿ ಸಲ್ಲಿಕೆಗಾಗಿ ಚಿನ್ನಯ್ಯ ಅರ್ಜಿ ಸಲ್ಲಿಸಿದ್ದಾನೆ. ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿರುವಂಥ ಚಿನ್ನಯ್ಯ ಹಿರಿಯ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ಮೂಲಕ ಅರ್ಜಿ ಸಲ್ಲಿಸಲಾಗಿದೆ. ಆ ಅರ್ಜಿಯನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ಪುರಸ್ಕರಿಸಿದೆ. ರಾಜ್ಯ ಸರ್ಕಾರ ಮತ್ತು ವಿಶೇಷ ತನಿಖಾ ತಂಡಕ್ಕೆ ನೋಟಿಸ್ ಕೂಡ ಜಾರಿ ಆಗಿದೆ. So just be curious, who is that actor behind the scene? ಯಾರು ಆ ನಟ, ಯಾರು ಆ ಮಹಾನಟ? ಆ ನಟನಿಗೂ ಈ ವಿಚಾರಕ್ಕೂ ಏನು ಸಂಬಂಧ, ಯಾವ ರೀತಿಯಲ್ಲಿ ಸಂಪರ್ಕ ಇದೆ? ಹೀಗೆ 10 ಹಲವು ಗೊಂದಲ, ಪ್ರಶ್ನೆ, ಕುತೂಹಲ ಮನೆ ಮಾಡಿದ್ದಾವೆ. ಸೊ ಆ ಕ್ಯೂರಿಯಾಸಿಟಿ ಹಾಗೇ ಇರಲಿ. ಖಂಡಿತವಾಗ್ಲೂ ಮುಂದಿನ ಹಂತದಲ್ಲಿ ಯಾರು ಏನು ಅಂತ ನಾವು ಕೂಡ ನೋಡ್ತಾ ಹೋಗೋಣ. ಒಟ್ಟಿನಲ್ಲಿ ಶ್ರೀ ಕ್ಷೇತ್ರ ಅಂತ ಕರಿತೀವಿ ರೀ, ಧರ್ಮಸ್ಥಳ ಅಂತ ಬರೀ ಧರ್ಮಸ್ಥಳ ಅಲ್ಲ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಕರಿತೀವಿ. ಧರ್ಮಸ್ಥಳದಿಂದ ಏನೆಲ್ಲ ಅಭಿವೃದ್ಧಿ ಆಗಿದೆ ಅನ್ನೋ ವಿಚಾರ ಗೊತ್ತಿದೆ. ಆದರೆ ಕಿಡಿಗೇಡಿಗಳು ಮಾಡಿದಂಥ ಕೆಲಸ ಎಂಥದ್ದು ಅನ್ನೋದು ಈಗ ಜಗಜ್ಜಾಹೀರಾಗಿದೆ. ಆದರೆ ಈಗ ಚಿನ್ನಯ್ಯ ಅನ್ನೋ ವ್ಯಕ್ತಿಯಿಂದ ಹೊರಬಂದಿರುವಂಥ ಹೊಸ ಸುದ್ದಿ ಏನು, ಸ್ಫೋಟಕ ಸುದ್ದಿ ಏನು ಅಂತ ಹೇಳಿದರೆ ಅದನ್ನು ನಾವು ಗಮನಿಸಲೇಬೇಕಾಗಿದೆ, ಕುತೂಹಲದಿಂದ ನೋಡಲೇಬೇಕಾಗಿದೆ. ಕಾರಣ ದಿಸ್ ಇಸ್ ದ ನ್ಯೂಸ್. ಎಸ್, ಲೆಟ್ಸ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಅಪ್ಡೇಟ್. ಸಿಡಿದೆದ್ದಿರುವಂಥ ಚಿನ್ನಯ್ಯನ ಬುರುಡೆ ಗ್ಯಾಂಗ್ ಹಿಂದಿರುವಂಥ ಸೂತ್ರಧಾರರು ಒಳಗಿದ್ದಾರೆ, ಹೊರಗಿದ್ದಾರೆ. ಆಫ್ಕೋರ್ಸ್ ದೇ ಆರ್ ಔಟ್ಸೈಡ್, ಹೊರಗಿದ್ದಾರೆ. ನಾನೊಬ್ಬನೇ ಯಾಕ್ರಿ ಈ ಪ್ರಕರಣದಲ್ಲಿ ಬಲಿಪಶು ಆಗಬೇಕು? ಅರ್ಜಿಯಲ್ಲಿ ಜಾಲವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ ಚಿನ್ನಯ್ಯ. SIT ತನಿಖೆಯ ಕರ್ತವ್ಯ ಲೋಪವನ್ನೇ ಪ್ರಶ್ನೆ ಮಾಡಿದ್ದಾನೆ ಚಿನ್ನಯ್ಯ. ನನ್ನ ಪಾಡಿಗೆ ನಾನು ಇದ್ದೆ ಕಣ್ರಿ, ಅವರೇ ನನ್ನ ಒತ್ತಾಯ ಮಾಡಿ ಕರೆದ್ರು, ಬಲವಂತ ಮಾಡಿದ್ರು. ಧರ್ಮಸ್ಥಳದ ವಿರುದ್ಧ ದೊಡ್ಡ ಮಟ್ಟದ ಪ್ರಭಾವಿಗಳಿಂದಲೇ ಷಡ್ಯಂತ್ರ ನಡೀತಾ ಇದೆ. ಜೈಲಿಗೆ ಹೋದಂತ ಪರಿಶಿಷ್ಟ ಜಾತಿಗೆ ಸೇರಿದ ನಾನೊಬ್ನೇ ಅಸಲಿ ಸೂತ್ರಧಾರರು ಈಗಲೂ ಆರಾಮಾಗಿದ್ದಾರೆ. ಜೈಲಿಗೆ ಹೋಗಿದ್ದಂತ ಪರಿಶಿಷ್ಟ ಜಾತಿಗೆ ಸೇರಿದವನು ಬರೀ ನಾನೊಬ್ಬನೇ, ಅಸಲಿ ಸೂತ್ರಧಾರರು ಈಗಲೂ ಆರಾಮಾಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಚಿನ್ನಯ್ಯ. ತನ್ನ ಮನದಾಳದ ಮಾತನ್ನ ಹೊರಗೆ ಹಾಕಿದ್ದಾರೆ. ಅಂದ್ರೆ ಆತನಿಗೂ ಕೂಡ ನೋವಾಗಿದೆ. ಆತನಿಗೂ ಕೂಡ ಈಗ ನಾನು ಯಾಕ್ರಿ ಒಬ್ಬನೇ ಇದ್ರಲ್ಲಿ ಸಿಕ್ಕಂಡು ಸಾಯ್ಬೇಕು ಅಂತೀವಲ್ಲ, ಇವರು ಹೊರಗಿರೋರು ಆರಾಮಾಗಿದ್ದಾರೆ, ಆದರೆ ಇವರೇ ನಮಗೆಲ್ಲ ಪಿಂಚ್ ಮಾಡಿರೋದು, ಇವರೇ ನಮಗೆಲ್ಲ ಇಂಜೆಕ್ಟ್ ಮಾಡಿರೋದು, ಇವರೇ ನಮಗೆಲ್ಲ ಪ್ಲಾಂಟ್ ಮಾಡಿರೋದು ಅನ್ನುವ ಅರ್ಥದಲ್ಲಿ ಆತ ಮಾತನಾಡಿದ್ದಾನೆ. ಎಸ್, ಯಾವ ರೀತಿಯಾದಂಥ ದೊಡ್ಡ ಸುದ್ದಿ ಆಯಿತು ಯಾಕಂತ ಹೇಳಿದ್ರೆ ಅದು ಬಹಳ ಸೂಕ್ಷ್ಮ ವಿಚಾರ ಆಗಿತ್ತು. ಧರ್ಮಕ್ಕೆ ಸಂಬಂಧಪಟ್ಟಂಥ ಸುದ್ದಿ ಆಗಿತ್ತು, ಧಾರ್ಮಿಕತೆಗೆ ಸಂಬಂಧಪಟ್ಟಂಥ ಸುದ್ದಿ ಆಗಿತ್ತು, ಭಕ್ತಿಗೆ ಸಂಬಂಧಪಟ್ಟಂಥ ಸುದ್ದಿ ಆಗಿತ್ತು, ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಸುದ್ದಿ ಆಗಿತ್ತು. ಯಾವುದು? ಆ ಹೆಸರೇ ಧರ್ಮಸ್ಥಳ. ಹೀಗಿರುವಾಗ ಲಕ್ಷಾಂತರ ಜನ, ಕೋಟ್ಯಂತರ ಜನ ಭಕ್ತಿಯಿಂದ ನಡೆದುಕೊಳ್ತಾ ಇದ್ದಂಥ ಆ ಕ್ಷೇತ್ರಕ್ಕೆ ಕಪ್ಪು ಮಸಿ ಬಳಿಯುವಂಥ ಕೆಲಸ ನಡೆದಿತ್ತು.
ಅಫ್ಕೋರ್ಸ್ ಅಲ್ಲಿ ಯಾರೇ ಕೂಡ ಅನ್ಯಾಯ ಮಾಡಿದ್ರು ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವ ಆಶಯ ಎಲ್ಲರದ್ದು ಇದೆ. ಅಶ್ವವೇಗ ನ್ಯೂಸ್ನ ರೋಲ್ ಕೂಡ ಅದೇ, ಸ್ಟ್ಯಾಂಡ್ ಕೂಡ ಅದೇ. ಅನ್ಯಾಯ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಸೌಜನ್ಯಾಳ ಕುಟುಂಬಕ್ಕೆ, ಸೌಜನ್ಯಾಳ ಆತ್ಮಕ್ಕೆ ಶಾಂತಿ ಸಿಗಬೇಕು. ಇನ್ನು ಮುಂದೆ ಅಂತಹ ಕೃತ್ಯಗಳು ನಡೀಬಾರ್ದು. ಈಗ ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತ ಹೇಳಿದ್ರೆ ಅಸಲಿಗೆ ಆ ಕ್ರಿಮಿ ಯಾರ್ರೀ, ಆ ಕಿಡಿಗೇಡಿ ಯಾರ್ರೀ ಅಂತ ಗೊತ್ತಾಗಬೇಕು ಅನ್ನುವ ಹಂತದಲ್ಲಿ ಎಲ್ಲರೂ ಕೂಡ ಇದ್ದಾಗ ಇಲ್ಲಿ ದಿಕ್ಕು ತಪ್ಪಿಸುವಂಥ ಕೆಲಸಗಳು ನಡೆದಾಗ ಎಷ್ಟು ಅಸಹ್ಯ ಅನಿಸುತ್ತೆ, ಎಷ್ಟು ಅಸಮಾಧಾನವಾಗುತ್ತೆ.